ಬಹಳ ತಡವಾಗಿ ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದಂಥ ಈ ನಕ್ಸಲ್ ಚಳವಳಿ, ನಕ್ಸಲ್ ಬಾರಿ ಅನ್ನುವಂಥ ಊರಿನಲ್ಲಿ ಹುಟ್ಟಿದಂಥ ನಕ್ಸಲ್ ಚಳವಳಿ ಆಂಧ್ರ ಪ್ರದೇಶದಲ್ಲಿ ಸಕ್ರಿಯವಾಗಿತ್ತು, ದಂಡಕಾರಣ್ಯದಲ್ಲಿ. ಆದರೆ ಕರ್ನಾಟಕಕ್ಕೆ ನಕ್ಸಲ್ ಚಳವಳಿ ರಾಯಚೂರು, ಉತ್ತರ ಕರ್ನಾಟಕದ ರಾಯಚೂರು ಭಾಗದ ಮೂಲಕ ಪ್ರವೇಶವಾಯಿತು. ರಾಯಚೂರಿನಲ್ಲಿ ನಕ್ಸಲ್ ಚಳವಳಿಯನ್ನು ಆರಂಭ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಹಲವು ಜಿಲ್ಲೆಗಳು ನಕ್ಸಲ್ ಪೀಡಿತ ಅಂತ ಘೋಷಣೆ ಮಾಡಿದ್ದು. ನಂತರ ನಕ್ಸಲರು ತಮ್ಮ ನೆಲೆಯನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡಿದಾಗ ಅವರು ನಿರ್ಧಾರ ಮಾಡಿದ್ದು ಮಲೆನಾಡಿಗೆ ಬಂದು ನೆಲೆಸ್ತೇವೆ ಅಂತೇಳಿ, ಈ ಮಲೆನಾಡಿನ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಬರ್ತೇವೆ ಅಂತೇಳಿ ನಿರ್ಧಾರ ಮಾಡಿದರು. ಹಾಗಾಗಿ ರಾಯಚೂರಿನಿಂದ ನಕ್ಸಲ್ ಚಳವಳಿ ಕರ್ನಾಟಕಕ್ಕೆ ಮಲೆನಾಡಿಗೆ ಶಿಫ್ಟ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಹಲವು ಹೋರಾಟಗಳು ತೀವ್ರಗತಿಯಲ್ಲಿ ನಡೀತಾ ಇದ್ದು. ತುಂಗಮೂಲ ಉಳಿಸಿ ಹೋರಾಟ ಆಗಿರ್ಬೋದು, ತುಂಗಭದ್ರಾ ಉಳಿಸಿ ಹೋರಾಟ ಆಗಿರ್ಬೋದು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟ ಆಗಿರ್ಬೋದು. ಈ ಹೋರಾಟಗಳು ತುಂಬ ಸಕ್ರಿಯವಾಗಿದ್ದು. ಈಗ ಏನು ನಕ್ಸಲರು ಭಾಳಷ್ಟು ಜನ ಇದ್ದಾರೆ, ಇವರು ನಕ್ಸಲರಾಗೋದಕ್ಕಿಂತ ಮುಂಚೆ ಈ ಹೋರಾಟಗಳಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. ಆದರೆ ಈ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ಭಾಗಿಯಾಗಿದ್ದ ಅವರು ನಂತರ ಈ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಬಿಟ್ಟು ಮಾವೋವಾದಿ ಪಕ್ಷವನ್ನು ಸೇರಿ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿಯನ್ನು ಆರಂಭಿಸಿದರು. ಆ ನಕ್ಸಲ್ ಚಳವಳಿ ಆರಂಭದ ಸಂದರ್ಭದಲ್ಲಿ ಹಲವರು ನಕ್ಸಲ್ ನಾಯಕರು ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿಯನ್ನು ಕಟ್ಟಿದರು. ಚುರುಕುರಿ ರಾಜ್ಕುಮಾರ್ ಆಲಿಯಾಸ್ ಆಜಾದ್ ಸೇರಿದಂತೆ ಹಲವು ನಾಯಕರು. ನಂತರ ಈ ಚಳವಳಿಯ ನಾಯಕತ್ವವನ್ನು ವಹಿಸಿದ್ದು ಸಾಕೇತ್ ರಾಜನ್. ಸಾಕೇತ್ ರಾಜನ್ ಸಾವು ನಕ್ಸಲ್ ಚಳವಳಿಗೆ ಬಹಳ ದೊಡ್ಡ ಹಿನ್ನಡೆಯಾಗಿತ್ತು. ಸಾಕೇತ್ ರಾಜನ್ ಕೇವಲ ನಕ್ಸಲ್ ಆಗಿರದೆ ಒಬ್ಬ ವಿದ್ವಾಂಸರು ಸಹ ಆಗಿದ್ದರು. ಸಾಕೇತ್ ರಾಜನ್ ಅವರು ಬರೆದಂಥ ಮೇಕಿಂಗ್ ಹಿಸ್ಟ್ರಿ ಅನ್ನುವಂಥ ಕೃತಿ ಏನಿದೆ, ಆ ಕೃತಿ ಕರ್ನಾಟಕದ ಮತ್ತು ದೇಶದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ರೆಫರೆನ್ಸ್ ಟೆಕ್ಸ್ಟ್ ಬುಕ್ ಆಗಿತ್ತು. ಆ ಕಾಲೇಜುಗಳ ವಿಶ್ವವಿದ್ಯಾಲಯಗಳ ಲೈಬ್ರರಿಗಳಲ್ಲಿತ್ತು ಮೇಕಿಂಗ್ ಹಿಸ್ಟ್ರಿ ಅನ್ನುವಂಥ ಕೃತಿ. ಪಾರ್ಟ್ 1 ಪಾರ್ಟ್ 2 ಇಂಗ್ಲೀಷ್ನಲ್ಲಿ ಬರೆದಂಥ ಕೃತಿ. ಸಾಕೇತ್ ರಾಜನ್ ಚಳವಳಿಯನ್ನು ಕಟ್ತಾ ಇದ್ರು. ಆದರೆ ಸಾಕೇತ್ ರಾಜನ್ ಅವರ ಅಂತ್ಯವೂ ಆಯಿತು. ನಂತರ ನಕ್ಸಲ್ ಚಳವಳಿಗೆ ಅದು ದೊಡ್ಡ ಪೆಟ್ಟು. ಹಾಗಾಗಿ ಕರ್ನಾಟಕದಲ್ಲಿ ಮೊದಲು ನಕ್ಸಲರು ಸಹ ಹತ್ಯೆಯನ್ನು ಮಾಡಿದ್ದಾರೆ, ನಕ್ಸಲರು ಸಹ ನಾಗರಿಕರನ್ನು ಹತ್ಯೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಮೊಟ್ಟ ಮೊದಲ ನಕ್ಸಲ್ ಹತ್ಯೆ, ನಕ್ಸಲರಿಂದ ಹತ್ಯೆಯಾದ ಪ್ರಕರಣ ಅಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಂಥ ಅತ್ಕೂರು ಸಿದ್ದನಗೌಡ ಹತ್ಯೆ ಮೊಟ್ಟ ಮೊದಲ ಹತ್ಯೆ ಅದು. ನಂತರ ಹಲವು ಹತ್ಯೆಗಳು ಕರ್ನಾಟಕದಲ್ಲಿ ಆಗಿದೆ. 2005ರಲ್ಲಿ ಮೆಣಸಿನಹಾಟದಲ್ಲಿ ಪಿ ಶೇಷಯ್ಯ, 2007ರಲ್ಲಿ ಶೃಂಗೇರಿ ತಾಲೂಕಿನ ಕಿಗ್ಗ ಗಂಡಘಟ್ಟದ ಅಂಗಡಿ ಮಾಲೀಕ ವೆಂಕಟೇಶ್, 2008ರಲ್ಲಿ ಹೆಬ್ರಿ ಸಮೀಪದ ಸೀತಾ ನದಿಯ ಶಿಕ್ಷಕ ಬೋಧ್ ಶೆಟ್ಟಿ, ಕೃಷಿಕ ಸುರೇಶ್ ಶೆಟ್ಟಿ, 2008ರಲ್ಲಿ ಕೃಷಿಕ ಕೇಶವ ಮಡಿಯಾಳ, 2011ರಲ್ಲಿ ಸದಾಶಿವಗೌಡ, ತೆಂಗಿನಮಾರು ಸಮೀಪದ ಸದಾಶಿವಗೌಡ. ಇವರು ಕರ್ನಾಟಕದಲ್ಲಿ ನಕ್ಸಲರಿಂದ ಹತ್ಯೆಯಾದಂಥ ಪ್ರಕರಣಗಳು. ಇನ್ನು ನಕ್ಸಲರ ಹತ್ಯೆಯೂ ಸಹ ಆಗಿದೆ 2005ರಲ್ಲಿ. ಬಹಳ ಪ್ರಮುಖವಾಗಿ 2002ರಲ್ಲಿ ಮೊಟ್ಟ ಮೊದಲು ನಕ್ಸಲರ ಗುರುತು ಪತ್ತೆ ಆಯಿತು. ಮೆಣಸಿನಹಾಟದಲ್ಲಿ ಚೀರಮ್ಮ ಅನ್ನುವಂಥ ಒಬ್ಬ ಮಹಿಳೆಗೆ ಒಂದು ಗುಂಡೇಟು ತಗಲತ್ತು. ಇದು ಎಲ್ಲಿಂದ ಬಂತು ಅಂತ ನೋಡಿದಾಗ ಕಾಡಿನಿಂದ ಗುಂಡೇಟು ಬಂದಿತ್ತು. ಅಲ್ಲಿ ಗುಂಡಿನ ಬಂದೂಕಿನ ತರಬೇತಿ ನಡೀತಾ ಇದೆ ಅಂತ ಗೊತ್ತಾಗಿತ್ತು. ನಕ್ಸಲರ ಇರುವು ಮೊಟ್ಟ ಮೊದಲು ಪತ್ತೆಯಾಗಿದ್ದು 2002ರಲ್ಲಿ. 2003ರಲ್ಲಿ ಈದು ಗ್ರಾಮದ ಬೊಲ್ಲೊಟ್ಟಿನಲ್ಲಿ ಮೊಟ್ಟ ಮೊದಲ ಎನ್ಕೌಂಟರ್ ಆಗಿತ್ತು. ಪಾರ್ವತಿ ಮತ್ತು ಹಾಜಿಮಾ ನಕ್ಸಲರ ಹತ್ಯೆ, ಎನ್ಕೌಂಟರಲ್ಲಿ ನಕ್ಸಲರ ಹತ್ಯೆ ಆಗಿದ್ದು ಪಾರ್ವತಿ ಮತ್ತು ಹಾಜಿಮಾ. ಪಾರ್ವತಿ ಶಿವಮೊಗ್ಗದವರು, ಶಿವಮೊಗ್ಗದಲ್ಲಿ ಹಲವು ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ಭಾಗವಹಿಸಿದವರು. ವಿಶ್ವ ಸೌಂದರ್ಯ ಸ್ಪರ್ಧೆ ಬೆಂಗಳೂರು ನಡೆದಂಥ ಸಂದರ್ಭದಲ್ಲಿ ಇವರು ಹೋರಾಟದಲ್ಲಿ ತುಂಬ ಸಕ್ರಿಯರಾಗಿದ್ದರು. ಪಾರ್ವತಿ ಶಿವಮೊಗ್ಗದಲ್ಲಿ ಈ ಹೋರಾಟವನ್ನು ತ್ಯಜಿಸಿ ಅವರು ನಕ್ಸಲ್ ಚಳವಳಿಗೆ ಹೋದರು. 2003ರಲ್ಲಿ ಈದು ಗ್ರಾಮದ ಬೊಲ್ಲೊಟ್ಟಿನಲ್ಲಿ ಮೊದಲ ಎನ್ಕೌಂಟರ್ನಲ್ಲಿ ಅವರ ಹತ್ಯೆ ಆಗುತ್ತೆ. ಪಾರ್ವತಿ ಮತ್ತು ಹಾಜಿಮಾ ಇಬ್ಬರು ಮಹಿಳಾ ನಕ್ಸಲರು. 2005ರಲ್ಲಿ ಸಾಕೇತ್ ರಾಜನ್ ಹತ್ಯೆ ಆಗುತ್ತೆ. ಜೊತೆಗೆ ಶಿವಲಿಂಗು ಸಹ, ಇವರಿಬ್ಬರ ಹತ್ಯೆ 2005ರಲ್ಲಿ ಆಗುತ್ತೆ. ನಂತರ ಉಡುಪಿ ಜಿಲ್ಲೆ ದೇವರಬಾಳು ಹತ್ರ ಅಜಿತ್ ಕುಬ್ಸಿ, ಮೂಡಿಗೆರೆಯ ಸಬ್ಲಿ ಉಮೇಶ್ ಹತ್ಯೆ ಆಗುತ್ತೆ, ಎನ್ಕೌಂಟರ್ ಆಗುತ್ತೆ. 2006ರಲ್ಲಿ ಶೃಂಗೇರಿ ತಾಲೂಕು ಕಿಗ್ಗಾದಲ್ಲಿ ದಿನಕರ್ ಎನ್ಕೌಂಟರ್ ಆಗುತ್ತೆ. 2007ರಲ್ಲಿ
ಕೊಪ್ಪ ತಾಲೂಕು ಒಡೆಯರಮಠ ಎನ್ಕೌಂಟರಲ್ಲಿ ಸಿಂಧನೂರಿನ ಗೌತಮ್ ಹಾಗೂ ಪರಮೇಶ್ವರ್, ಕಾರ್ಮಿಕ ಸುಂದರೇಶ್, ಮನೆಯ ಯಜಮಾನರಾದಂಥ ರಾಮೇಗೌಡ್ಲು ಪತ್ನಿ ಕಾವೇರಿ ಇವರು ಎನ್ಕೌಂಟರಲ್ಲಿ ಸಾವು ಕಾಣ್ತಾರೆ. 2008ರಲ್ಲಿ ಸೊರಬದ ಮನೋಹರ್ ಮತ್ತು ನವೀನ್ ಅಭಿಲಾಷ್ ಇವರ ಹತ್ಯೆ ಆಗುತ್ತೆ. ಮನೋಹರ್ ಶಿವಮೊಗ್ಗದಲ್ಲೇ ಇದ್ದಿದ್ದು, ಶಿವಮೊಗ್ಗದಲ್ಲೇ ಓದಿದ್ದು. ಅವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ರು. ಮನೋಹರ್ ಕಾನೂನು ವಿದ್ಯಾಭ್ಯಾಸ ಮಾಡಬೇಕಂತ ಹೊರಟರು. ಅವರು ಎನ್ಕೌಂಟರ್ ಆಗ್ತಾರೆ ಮನೋಹರ್. ನಂತರ 2024ರಲ್ಲಿ ಹೆಬ್ರಿ ಹತ್ರ ಇತ್ತೀಚೆಗೆ ನಡೆದಂಥ ವಿಕ್ರಮ್ ಗೌಡ ಎನ್ಕೌಂಟರ್, ಇವರು ನಕ್ಸಲರಲ್ಲಿ ಎನ್ಕೌಂಟರಲ್ಲಿ ಹತರಾದವರು, ಜೊತೆಗೆ ನಕ್ಸಲರಿಂದ ಹತರಾದವರು. ಈ ಎಲ್ಲ ರಕ್ತಸಿಕ್ತ ಅಧ್ಯಾಯಕ್ಕೆ ಈಗ ಒಂದು ಕೊನೆ ಬೀಳ್ತಾ ಇದೆ. ನಕ್ಸಲರ ಕೊನೆಯ ಗುಂಪು ಏನು ಕರ್ನಾಟಕದಲ್ಲಿ ಕ್ರಿಯಾಶೀಲವಾಗಿತ್ತು, ಆ ಕೊನೆಯ ಗುಂಪು ಈಗ ಶರಣಾಗ್ತಾ ಇದೆ. ಇವರನ್ನು ಶರಣಾಗಿಸಲಿಕ್ಕೆ ಬಹಳ ಪ್ರಮುಖವಾಗಿ ಕಾರಣರಾದವರು ನಕ್ಸಲರ ಶರಣಾಗತಿ ಸಮಿತಿಯ ಬಂಜಗೆರೆ ಜಯಪ್ರಕಾಶ್, KP ಶ್ರೀಪಾಲ್, ಪಾರ್ವತೀಶ್ ಅವರು. ಜೊತೆಗೆ ನಿಂತವರು ಶಾಂತಿಗಾಗಿ ನಾಗರಿಕ ವೇದಿಕೆ ನೂರ್ ಶ್ರೀಧರ್, VS ಶ್ರೀಧರ್, ನಗರಗೆರೆ ರಮೇಶ್, KL ಅಶೋಕ್, ತಾರಾರಾವ್, N ಅಶೋಕ್ ಇವರೆಲ್ಲರ ಶ್ರಮದಿಂದ ಕರ್ನಾಟಕದಲ್ಲಿ ಸಶಸ್ತ್ರ ಹೋರಾಟ ಮಾಡ್ತಾ ಇದ್ದಂಥ ನಕ್ಸಲೀಯರ ಈ ದಳ ಏನಿದೆ ಈಗ ಇಲ್ಲವಾಗ್ತಾ ಇದೆ. ಅವರೆಲ್ಲರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆದುರು ಶರಣಾಗ್ತಾರೆ. ಬೆಂಗಳೂರಿನ ಹತ್ರ ಪ್ರಯಾಣ ಬೆಳೆಸಿದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಅವರು ಮುಖ್ಯಮಂತ್ರಿಗಳ ಎದುರು ಹಾಜರಾಗ್ತಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಹಲವರು ಮತ್ತು ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯರು ಕಾಡಿನಿಂದ ಹೊರಗೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕಾಡಿನಿಂದ ಹೊರಗೆ ಬರ್ತಾ ಇದ್ದಾರೆ ಅವರೆಲ್ಲ ನಕ್ಸಲರು. ಮುಖ್ಯವಾಹಿನಿಗೆ ಸೇರ್ತಾ ಇದ್ದಾರೆ, ಮುಖ್ಯವಾಹಿನಿಯತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಪಾರ್ವತೀಶ್, ಶ್ರೀಪಾಲ್ ಹಾಗೂ ಶಾಂತಿಗಾಗಿ ನಾಗರಿಕ ವೇದಿಕೆಯ ಇವರು ನೂರ್ ಶ್ರೀಧರ್ ಅವರು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಹಲವರು ಜೊತೆಗಿದ್ದಾರೆ. ಇವರೆಲ್ಲರನ್ನೂ ಸಹ ಕಾಡಿನಿಂದ ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಇದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರಿನ ದೃಶ್ಯ. ಮೊದಲು ಈ ಜಾಗದಲ್ಲಿ ಜಿಲ್ಲಾಧಿಕಾರಿಗಳ ಎದುರು ಶರಣಾಗ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಹಾಗಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿ ಭಾರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿಗೆ ಬರಲಿಲ್ಲ ಅವರು. ಹಿಂದಿನ ದಿನದ ಮಾಹಿತಿಯಂತೆ ಮತ್ತು ಕೊನೆಯ ಕ್ಷಣದವರೆಗೂ ಸಹ ಚಿಕ್ಕಮಗಳೂರು DC ಕಚೇರಿ ಬರ್ತಾರೆ ಅಂತಲೇ ಮಾಹಿತಿ ಇತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಅವರ ಶರಣಾಗತಿಯ ಸ್ಥಳ ಬದಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆದುರು ಶರಣಾಗ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಕಳೆದ 25 ವರ್ಷದಿಂದ ಇದ್ದಂಥ ಮತ್ತು ಈ ಕೊನೆಯ ಈಗೊಂದು 5-6 ವರ್ಷಗಳಲ್ಲಿ ಅತ್ಯಂತ ಕ್ಷೀಣವಾಗಿದ್ದಂಥ, ಅತ್ಯಂತ ಶಕ್ತಿಹೀನವಾಗಿದ್ದಂಥ, ಜೊತೆಗೆ ಪ್ರತಿದಿನದ ಊಟಕ್ಕೆ ಏನು ಮಾಡಬೇಕು, ನಾವು ಪ್ರತಿದಿನದ ಎಲ್ಲಿ ಇರಬೇಕು, ಏನು ಮಾಡಬೇಕು ಅಂತ ಕಂಗಾಲಾಗಿದ್ದಂಥ ನಕ್ಸಲ್ ತಂಡ, ಬಹಳ ಶಕ್ತಿಶಾಲಿ ನಕ್ಸಲ್ ತಂಡ ಅಲ್ಲ ಇದು. ಊಟಕ್ಕೂ ಸಹ ಕಷ್ಟಪಡ್ತಾ ಇದ್ದಂಥ ತಂಡ. ಆದರೆ ಇವರಲ್ಲಿದ್ದ ಕೆಚ್ಚು ಆರಿರಲಿಲ್ಲ. ಅವರನ್ನು ಮುಖ್ಯವಾಹಿನಿಗೆ ಕರೆದುಕೊಂಡು ಬಂದು ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡುವಲ್ಲಿ ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಇವರ ಜಂಟಿ ಪ್ರಯತ್ನದಿಂದ ಸಾಧ್ಯ ಆಗ್ತಾ ಇದೆ. ಕರ್ನಾಟಕ ನಕ್ಸಲ್ ಮುಕ್ತ ಆಗ್ತಾ ಇದೆ.